ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವರ್ಷದ ಬಿಗ್ ಬಾಸ್ ಮಾತ್ರ ವಿಶೇಷವಾಗಿತ್ತು. ನಾನು ಅತಿ ಹೆಚ್ಚು ಬಿಗ್ ಬಾಸ್ ನೋಡೋದಿಲ್ಲ, ಯಾಕೆಂದರೆ ಈ ವರ್ಷ ಅಂತೂ ನೋಡೋಕ್ಕೆ ತುಂಬ ಬೇಸರ ಆಗಿತ್ತು. ಯಾಕೆಂದರೆ ಬಿಗ್ ಬಾಸಲ್ಲಿ ಬರೀ ಸೀರಿಯಲ್ ಆ್ಯಕ್ಟ್ರ್ಗಳಿದ್ರೆ ಮಾತ್ರ, ಮತ್ತು ಒಂದು ಇಬ್ಬರು ಮಾತ್ರ ಹೊರಗಡೆ ಬೇರೆ ಇದರಿಂದ ಬಂದವಂಥವ್ರು ಇದ್ದರು. ಮತ್ತೆಲ್ಲ ಇರೋರು 100% ಎಲ್ಲ ಸೀರಿಯಲ್ ಆ್ಯಕ್ಟ್ರೆ. ಅವರು ನೋಡಿ ನೋಡಿ ಬೇಸರ ಆಗೋಗಿತ್ತು. ಅದಕ್ಕೆ ಜಾಸ್ತಿ ನೋಡಲಿಲ್ಲ ಇತ್ತು. ಸುದೀಪ್ ಅವ್ರ ಪ್ರೋಗ್ರಾಮ್ ಎಲ್ಲರೂ ಸಮಯ ಇದ್ದರೆ ನೋಡ್ತಾ ಇದ್ದೆ, ಅದು ಬಿಟ್ಟರೆ ಬಿಗ್ ಬಾಸ್ನ ಅತಿ ಹೆಚ್ಚು ನೋಡಲಿಲ್ಲ. ಆದರೆ ಹನುಮಂತ ಬಂದ ನಂತರ ಬಿಗ್ ಬಾಸ್ ನಾನು ನೋಡಬೇಕು ಅನಿಸ್ತು. ಯಾಕೆಂದರೆ ಹನುಮಂತಗೆ ಬೇರೆ ಕಡೆ ಬೇರೆ ಟಿ ವಿಯಲ್ಲಿ ರಿಯಾಲಿಟಿ ಶೋ ಮಾಡಿ ಅವನ ಜೀವನ ಏನೂ ಸೆಟ್ಲ್ ಆಗಲಿಲ್ಲ. ಅವನಿಗೆ ಕೊಡುವಂಥದ್ದು ಏನೂ ಸರಿಯಾಗಿ ಕೊಟ್ಟಿದ್ದೇನೆ. ಅವನಿಗೆ ಸಮಸ್ಯೆ ಆಗಿತ್ತು. ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿದ್ದ, ಅದು ಯಾವುದೊಂದು ಪೇಪರಲ್ಲಿ ಇದಾಗಿತ್ತು. ಅದಾದ ನಂತರ ಅವನ್ನ ಬಿಗ್ ಬಾಸು ತುಂಬ ಬೇಸರ ಆಗ್ತಾ ಇತ್ತೇನೋ ಬಿಗ್ ಬಾಸಿಗೆ ಗೊತ್ತಾಗಿ. ಅದು ಕಲರ್ಸ್ ಕನ್ನಡದವರು ಕೊನೆಗೆ ಇವ್ರನ್ನ ಮತ್ತೊಂದು ಅವರಿಬ್ಬರು ಆಮೇಲೆ ಬಂದರು. ಫಸ್ಟು ಇವನು ಯಾರು ಹನುಮಂತ ಬಂದ್ರ ಮೇಲೆ ಹನುಮಂತ ಏನು ಬಂದಾದ ನಂತರ ಅವನು ಆ ಒಂದು ಶೋ ಇದು ಚೇಂಜ್ ಆಗೋಯ್ತು. ಯಾಕೆಂದರೆ ದಿನ ಇಡೀ ಹಾಡಾಡುವನು, ಸತ್ಯ ಏನು ಬಂತು ಅದನ್ನು ಹೇಳಿಬಿಡುವನು, ಯಾವುದಕ್ಕೂ ಮುಲಾಜು ಅದು ಇದು ಇಲ್ಲ, ಸತ್ಯ ಓಪನ್ ಆಗಿ ಮಾತಾಡ್ತಾ ಇದ್ದ. ಅದು ಎಲ್ಲ ಜನರಿಗೆ ಇಷ್ಟ ಆಯಿತು. ಅವನು ಸೇವ್ ಆಗ್ತಾ ಬಂದ ಕ್ಯಾಪ್ಟನ್ ಆದ. ಅವೆಲ್ಲವೂ ಆಗೋಕ್ಕೆ ಸಾಧ್ಯ ಏನಾಯಿತು ಅಂದರೆ ಅವನಲ್ಲಿರುವಂಥ ಒಂದು ಮುಗ್ಧತೆ, ಆ ಮುಗ್ಧತೆ ಕಾರಣ ಆಯಿತು. ಅವನ್ನ ಬಿಗ್ ಬಾಸ್ ಆಗಲಿಕ್ಕೆ ಅವನಿಗೆ ಒಬ್ಬರ ಆಶೀರ್ವಾದ ಇತ್ತು. ಮನುಷ್ಯ ಹಾಗೆ, ನಾವು ಮಾಡಿದ್ದು ನಾವು ಹೇಳ್ತೀವಿ, ನಾವು ಏನೋ ಮಾಡಿದೋ ನನಗೆ ಒಳ್ಳೇದಾಗಿಲ್ಲ ಅಂತೇಳಿ ನಾವು ಹಲುಬ್ತಾನೇ ಇರ್ತೀವಿ. ಆದರೆ ಆ ಒಳ್ಳೆತನ ಇದೆಯಲ್ಲ, ನಮಗೆ ಕೊನೆಗೆ ಒಂದು ಸತಿ ಫಲ ಕೊಟ್ಟುಬಿಡ್ತಾನೆ. ಆ ಫಲ ಕೊಡೋದು ಯಾವಾಗ ಅಂದರೆ ಇಂಥ ಸಮಯಕ್ಕೆ ಕಾಯ್ತಾ ಇರ್ತಾನೆ. ಆದರೆ ನಾವು ಹಲುಬ್ತಾ ಇರ್ತೀವಿ, ನಮ್ಗೆ ಅಲ್ಲಿ ಇದಾಗಿಲ್ಲ, ಇಲ್ಲಿ ಬೇರೆ ಟಿ ವಿಯವ್ರು ತಗೊಂಡ್ರು, ಇವನ್ನ ಎಲ್ಲ ಕಾರ್ಯಕ್ರಮ ಬಳಸ್ಕೊಂಡ್ರು, ಆದರೆ ಅದರಿಂದ ಇವನ ಜೀವನ ಏನೂ ಸೆಟ್ಲ್ ಆಗಲಿಲ್ಲ. ಆದರೆ ಈ ಒಂದು ಲೈಫ್ ಏನು ಇವಾಗ ಈ ಸತಿ ಮಾಡಿರೋದು ಬಿಗ್ ಬಾಸ್, ಇವನ ಲೈಫ್ ಸೆಟ್ಲ್ ಆಯಿತು. ಇವನ ಜೀವನದಲ್ಲಿ ಒಂದು ಒಳ್ಳೆ ದಾರಿಯಿಂದ ಇನ್ನು ಮುಂದೆ ನಡ್ಕೊಂಡ್ರೆ, ಹಣ ಬಂತೊಂದು ಅಹಂ ಬರದೆ ಇವನು ಇದೇ ಥರ ಇದ್ದರೆ ಇವನ ಜೀವನದಲ್ಲಿ ತುಂಬ ದೊಡ್ಡ ಯಶಸ್ಸು ಬರ್ತಾನೆ. ಅವ್ರ ತಂದೆ ತಾಯಿನೂ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಒಂದು ಅವಕಾಶ ಆಯಿತು. ಯಾಕೆಂದರೆ ಕುರಿಗಾಯ ಆಗಿದ್ದಂಥ ಒಬ್ಬ ವ್ಯಕ್ತಿ 50 ಲಕ್ಷ ಗೆದ್ಕೊಂಡು ಹೋಗೋದು ಅಷ್ಟು ಸಾಮಾನ್ಯ ಅಲ್ಲ. ಅದು ಅವನಿಗೆ ಸಿಕ್ಕಿರೋದ್ರಿಂದ ಅವನ್ನ ಎಲ್ಲರೂ ಪ್ರಶಂಸೆ ಮಾಡಲೇಬೇಕು. ಅದು ಅವನ ಅದೃಷ್ಟದಿಂದ ಆಯಿತು. ಅದ್ರ ಜೊತೆಗೆ ಅವನೇ ಹೇಳ್ದ ಕೊನೆ ಕ್ಷಣದಲ್ಲಿ ಅವನ ಭಜನೆ ತಂಡನ ಬಿಗ್ ಬಾಸಿಗೆ ಕರೆಸಿದ್ರು. ಆ ಭಜನೆಯಲ್ಲಿ ಅವನೊಂದು ಮಾತು ಹೇಳ್ದ, ಏನು ಅಂದರೆ, ನಾನು ವಾರ ಹನುಮಂತನ ದೇವಸ್ಥಾನದಲ್ಲಿ ಗುಡಿಯಲ್ಲಿ ನಾವು ಭಜನೆ ಹೇಳ್ತೀವಂತ. ಆ ಹನುಮಂತನ ಗುಡಿಯಲ್ಲಿ ಹೇಳಿರೋ ಭಜನೆ ಇದೆಯಲ್ಲ, ಅದು ಇಲ್ಲಿ ಅವನಿಗೆ ಪ್ರತಿಫಲ ಕೊಡ್ತು. ಹನುಮಂತ ದೇವರೇ ಹಾಗೆ ಕಾಲ ಕೊಟ್ಟು ಅವನಿಗೆ ಒಂದು ಜೀವನನೇ ಕೊಟ್ಟು ಬಿಡ್ತಾನೆ. ಅದು ಆ ಅವಕಾಶ. ಯಾಕೆಂದರೆ ಅವನು ನಿಸ್ವಾರ್ಥದಿಂದ ಆ ದೇವರ ಸೇವೆ ಭಕ್ತಿಯಿಂದ ಮಾಡ್ತಾಯಿದ್ದ, ಭಜನೆ ಮಾಡ್ತಾಯಿದ್ದ, ಭಕ್ತಿಯಿಂದ ಹಾಡ್ತಾಯಿದ್ದ, ಮನಸ್ಸಿಗೆ ಬಂದದ್ದು ಭಕ್ತಿಯಿಂದ ಹಾಡು ಕಟ್ಕೊಂಡು ಹಾಡ್ತಾಯಿದ್ದ. ಅವೆಲ್ಲದಕ್ಕೂ ಆ ಹನುಮಂತ ಅವನಿಗೆ ಫಲ ಕೊಟ್ಟ. ಆ ಫಲ ಕೊಟ್ಟಿದ್ದು ಬಿಗ್ ಬಾಸ್ ಮುಖಾಂತರ ನಮಗೆ ತೋರಿಸ್ದ. ಬೇರೆದಲ್ಲೆಲ್ಲ ಅವನು ಸ್ವಲ್ಪ ಸಮಯ ಸರಿ ಇಲ್ಲ, ಅಷ್ಟೇನು ಅವನು ಇಂಪ್ರೂವ್ ಆಗಲಿಲ್ಲ. ಆದರೆ ಈ ಬಿಗ್ ಬಾಸಲ್ಲಿ ಅವನು ದೊಡ್ಡ ಹೆಸರಾದ. ಕರ್ನಾಟಕಕ್ಕೆ ಕೋಟ್ಯಾಂತರ ಜನ ಅವನಿಗೆ ವೋಟ್ ಮಾಡಿದ್ರು. ಆ ವೋಟ್ ಮಾಡಿದ್ರಿಂದ ಅವನು ಯಶಸ್ವಿಯಾಗಿ ಗೆದ್ದ. ಆದರೆ ನಾನು ಹೇಳೋದು, ಕರ್ನಾಟಕದ ಜನ ಇದು ಒಂದು ಒಳ್ಳೆ ಕೆಲಸ ಮಾಡಿದರು. ಯಾಕೆಂದರೆ ಪ್ರತಿ ಕ್ಷಮೆ ಫಿಲಮಿಂದ ಬಂದವರು, ಬರೀ ಈಗ ಇದು ಮಾಡುವವರು, ಇಂಥವ್ರನ್ನೇ ಗೆಲ್ಲಿಸಿ ನಮಗೆ ಬೇಸರ ಆಗೋಗಿದೆ. ಯಾರೂ ಗೆಲ್ಲೋದಿಲ್ಲ. ಮಹಿಳೆಯರು ಯಾರೂ ಬಿಗ್ ಬಾಸ್ ಆಗಿಲ್ಲ. ಶ್ರುತಿ ಮೇಡಮ್ ಆದ್ರ ಮೇಲೆ ಈ ಥರ ಅವರು ಫಿಲಮ್ ಇಂಡಸ್ಟ್ರಿ ಅವ್ರು ಬಿಟ್ಟು ಬೇರೆ ಯಾರನ್ನು ಒಬ್ಬರನ್ನೂ ಇಷ್ಟುವರೆಗೂ ಬಿಗ್ ಬಾಸ್ ಮಾಡಲೇ ಇಲ್ಲ. ಎಲ್ಲರಿಗೂ ಬೇರೆ ಬೇರೆ ಹಿನ್ನೆಲೆ ಇದ್ದವ್ರನ್ನೇ ಮಾಡ್ತು. ಆದರೆ ಒಬ್ಬ ಹಳ್ಳಿಯಿಂದ ಬಂದ ಒಬ್ಬ ವ್ಯಕ್ತಿನ ಫಸ್ಟ್ ಟೈಮು ಕರ್ನಾಟಕ ಜನ ಎತ್ತಿ ಹಿಡಿದಿದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ ಅವನ ಮುಗ್ಧತೆ, ಅವನಿಗಿರುವಂಥ ಏನು ಅವನಲ್ಲಿರುವಂಥ ಒಳ್ಳೆತನ, ಹಾಗೂ ಅವನಿಗೆ ಇರುವಂಥ ಅವನು ಏನು ಭಜನೆ ಮಾಡ್ತಿದ್ದ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಅವನು ಇವತ್ತು ಬಿಗ್ ಬಾಸ್ ಆದ. ಇಡೀ ಕರ್ನಾಟಕಕ್ಕೆ ಮನೆ ಮಾತಾದ. ಇನ್ನು ಅವನ ಜೀವನ ಆ ದೇವರು ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗಲಿ. ಅದೇ ಬಿಗ್ ಬಾಸ್ ಗೆದ್ದ, ಅವನು ಹಳ್ಳಿಯಿಂದ ಬಂದವನು, ಮೊದಲೊಂದು ಬಿಗ್ ಬಾಸಲ್ಲಿ ಗೆದ್ದಂಥ ಹಳ್ಳಿ ವ್ಯಕ್ತಿ ಏನೇನೋ ಆಗೋಯಿತು, ದುರಂತ ಅಂತ್ಯ ಆಯಿತು. ಆ ಥರ ಆಗದೆ ಅವನ ಜೀವನ ತುಂಬ ಒಳ್ಳೆ ರೀತಿಯಿಂದ, ಅವನಿಗೆ ಬಂದ ಹಣ ಒಳ್ಳೆ ರೀತಿಯಿಂದ ಬಳಕೆ ಆಗಲಿ. ಅದನ್ನು ಯಾವುದೇ ರೀತಿಯ ತಪ್ಪು ಕೆಲಸಗಳಿಗೂ ಬಳಸ್ಕೊಳ್ದೆ, ಅವನ್ನ ಯಾರು ದಾರಿ ತಪ್ಪಿಸ್ದೇನೆ, ಅವನು ಎಲ್ಲೂ ದಾರಿ ತಪ್ಪದೇನೆ. ಇವನು ದಾರಿ ತಪ್ಪೋದಿಲ್ಲ ಅಂತ ಏನೇ ಆದರೂ ಅವನ ಅಮಾಯಕ, ಸತ್ಯಸಂಧ ಹೌದು. ಆದರೆ ಅವನು ಅಷ್ಟು ಈ ಬೇರೆಯವ್ರು ಹೇಳಿದ್ದನ್ನು ಎಲ್ಲ ಕೇಳ್ಕೊಂಡಿರುವಂಥ ವ್ಯಕ್ತಿ ಅಲ್ಲ. ಅದರಿಂದನೇ ಅವ್ನು ಬಿಗ್ ಬಾಸ್ ಗೆದ್ದಿದ್ದು. ಯಾರಿಗೂ ಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ. ಆ ಮಾತೇ ಅವನ್ನ ಬಿಗ್ ಬಾಸಲ್ಲಿ ಗೆಲ್ತು. ಅವ್ನು ಬೇರೆಯವ್ರ ಥರ ನಾಟಕ ಆಡೋದು, ಅವ್ರಿಗೆ ನೋವಾಗುತ್ತಂತ ಮಾಡೋದು, ಇವ್ರಿಗೆ ನೋವಾಗುತ್ತಂತ ಏನಿಲ್ಲ. ಇದ್ದದ್ದು ಸತ್ಯನೇ ಹೇಳ್ದ. ಅದರಿಂದ ಅವನು ಇವತ್ತು ಬಿಗ್ ಬಾಸ್ ಆಗಿ ಹೊರಹೊಮ್ಮಿದ್ದಾನೆ. ಆ ಒಳ್ಳೆತನ ಇದೆಯಲ್ಲ ಯಾವತ್ತೂ ಗೆಲ್ಸುತ್ತೆ ಮನುಷ್ಯನ ಅನ್ನೋದಕ್ಕೆ ಎಕ್ಸಾಂಪಲ್ ಯಾರು ಅಂದರೆ ಅವನು ಹನುಮಂತ ಅಂತಲೇ ನಾವು ಹೇಳ್ಬೋದು. ಕರ್ನಾಟಕ ಜನಕ್ಕೆ ನಾನು ಈ ಮುಖಾಂತರ ಧನ್ಯವಾದ ಹೇಳ್ತೇನೆ. ಬಿಗ್ ಬಾಸ್ ನೋಡಿ ನಮಗೆ ಬೇಸರ ಆಗಿದ್ದೇನು ಅಂದರೆ
ಅದರಲ್ಲಿ ಎಲ್ಲ ಬರೋರು ಇವರೇ, ಅವರೇ ಫಿಲಮ್ ಇಂಡಸ್ಟ್ರಿಯವರೇ ಗೆಲ್ತಾರೆ, ಬೇರೆಯವರು ಯಾರೂ ಹೊರಗಡೆಯಿಂದ ಬಂದವರು ಗೆಲ್ಲುವುದಿಲ್ಲ ಅಂತ. ಆದರೆ ಈ ಸತಿ ಕರ್ನಾಟಕ ಜನ ಆ ನಿರೀಕ್ಷೆಗಳನ್ನು ಸುಳ್ಳು ಮಾಡಿದ್ದಾರೆ, ಸತ್ಯಕ್ಕೆ ಜಯ ಕೊಟ್ಟಿದ್ದಾರೆ, ಒಳ್ಳೆ ಮುಗ್ಧತೆಯನ್ನು ಗೆಲ್ಲಿಸಿಬಿಟ್ರು. ಅದರಿಂದ ಹನುಮಂತನ ಗೆಲ್ಲಿಸಿದಂಥ ಕರ್ನಾಟಕ ಜನಕ್ಕೆ ಶುಭಾಶಯ ಹೇಳ್ತಾ, ಹನುಮಂತನ ಜೀವನ ಮುಂದೆ ತುಂಬ ಚೆನ್ನಾಗಿರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಅವನ ನಂಬಿರುವ ಆ ದೇವರು ಅವನ ಒಳ್ಳೆಯ ಮಾರ್ಗದಲ್ಲಿ ಹಾಗೂ ಹಣ ಬಂತು ಅಂತ ಅವನು ಯಾವುದೇ ರೀತಿಯ ಕೆಟ್ಟ ಕಾರ್ಯಕ್ಕೂ ಹೋಗದೇನೆ ಒಳ್ಳೆ ರೀತಿಯಿಂದ ನಡೆಸೋ ಥರ ಆಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು.